ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಹೃದಯ ಎಂಬುದು ಕೃಷಿಗೆ ಯೋಗ್ಯವಾದ ಭೂಮಿ ಇದ್ದಂತೆ. ಅದರಲ್ಲಿ ಪ್ರೀತಿ, ದ್ವೇಷ, ತ್ಯಾಗ, ಹಗೆತನ, ಅಸೂಯೆ, ಮತ್ಸರಗಳೆಂಬ ಬೀಜಗಳು ಯಾವುದನ್ನೂ ಬಿತ್ತಿದರೂ ಫಲ ಕೊಡುತ್ತೆ. ಆದರೆ ಯಾವುದನ್ನು ಬಿತ್ತಬೇಕು ಎಂಬುದು ನಿಮ್ಮದೇ ತೀರ್ಮಾನ. ಗೊತ್ತಾಯ್ತಾ? ಅದರಲ್ಲಿ ಯಾವುದು ಬಿತ್ತಿದ್ರೂ ಫಲ ಕೊಡುತ್ತೆ, ಆದರೆ ನಿಮ್ಮದೇ ತೀರ್ಮಾನ ಯಾವ್ದು ಬಿತ್ತಬೇಕು ಅಂತ. ಇವತ್ತು ನಾವು RSS ಜನ್ಮ ಶತಾಬ್ದಿ ಅಂದರೆ ಸಂಘ ಶತಾಬ್ದಿ. ಅಂದರೆ 100 ವರ್ಷಗಳು ಕಳೆದಿದೆ. ಅದನ್ನು ಒಬ್ಬೊಬ್ಬರು ಒಂದೊಂದು ತೀರ್ಮಾನ ಮಾಡ್ತಾರೆ. ಸರ್ಕಾರದಲ್ಲಿ ಇದರಲ್ಲಿ ನಿಷೇಧ ಮಾಡಿಬಿಡ್ಬೇಕು RSSನ ಅಂತ. ಅದರ ಬಗ್ಗೆ ತಿಳ್ಕೊಂಡು ಎಷ್ಟಿದೆ, ಹೇಗಿದೆ ಅನ್ನೋದು. ಸಂಘವನ್ನು ನಿಷೇಧಿಸುವ ಕನಸು ಕಾಡುತ್ತಿರುವವರು ಸಂಘದ ಮೇಲಿನ 3 ನಿಷೇಧಗಳನ್ನು ಒಂದು ವಿಶ್ಲೇಷಣೆ. ಸಂಘದ ಹಿಂದೆ 3 ಸರಿ ಸಂಘವನ್ನು ಏನು ಮಾಡಿದ್ರು? ನಿಷೇಧಕ್ಕೆ ಮಾಡಿದರು. ಯಾವ ಥರ? ಸ್ವತಂತ್ರ ಭಾರತದಲ್ಲಿ ಸಂಘದ ಮೇಲೆ ಈವರೆಗೆ 3 ಬಾರಿ ನಿರ್ಬಂಧ ಹೇರಲಾಗಿದೆ. 3 ನಿರ್ಬಂಧಗಳು ಸಂಘ ಕಾರ್ಯಕ್ಕೆ ಹೊಸ ಆಯಾಮ ನೀಡಿದವು ಎಂಬುದರಲ್ಲಿ ಸಂದೇಹವೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಅವುಗಳ ವಿಶ್ಲೇಷಣೆ ಬೇಕು. 1948 ಗಾಂಧಿ ಹತ್ಯೆ ಮೊದಲು ನಿಷೇಧ. 1948ರಲ್ಲಿ ಗಾಂಧೀಜಿಯು ಹತ್ಯೆ ಆರೋಪ ಹೊರಿಸಿ ಸಂಘದ ಮೇಲೆ ನಿಷೇಧ ಹೇರಲಾಯಿತು. ಆ ಒಂದು ಸಂದರ್ಭದಲ್ಲಿ ಸಂಘ ಏಕಾಂಗಿಯಾಗಿತ್ತು. ಆಗಿನ ಸರ್ಕಾರ ತನ್ನೆಲ್ಲ ಶಕ್ತಿಯನ್ನು ಬಳಸಿ ಸಂಘವನ್ನು ಸಂಪೂರ್ಣವಾಗಿ ಮೆಟ್ಟಿ ಹಾಕಲು ಪ್ರಯತ್ನಿಸಿತು. ಸುಳ್ಳು ಪ್ರಚಾರದ ಮೂಲಕ ಸಂಘದ ವಿರುದ್ಧ ಇಡೀ ಸಮಾಜವನ್ನು ಎತ್ತಿಕಟ್ಟುವ ಪ್ರಯತ್ನ ಕೂಡ ನಡೆಯಿತು. ಸಂಘದ ಪರವಾಗಿ ಸಂಪತ್ತು ವಿಧಾನಸಭೆಯಲ್ಲಿ ವಾದ ಮಾಡುವುದಾದರೂ ಇರಲಿಲ್ಲ. ಮಾಧ್ಯಮ ಕೂಡ ಆಡಳಿತಾರೂಢ ಕೈಗೊಂಬೆಯಾಗಿತ್ತು. ಆದರೆ ಇದ್ಯಾವುದಕ್ಕೂ ಅಂಜದ ಸಂಘದ ಕರ್ಮದ ಕಾರ್ಯಕರ್ತರು ಕೇವಲ ತಮ್ಮ ನೈತಿಕ ಬಲದ ಆಧಾರದಲ್ಲಿಯೇ ಹೋರಾಟ ನಡೆಸಿದರು. ಕೊನೆಗೆ ಸಂಘದ ಪರವಾಗಿ ತನ್ನ ಸತ್ಯ ಹಾಗೂ ನ್ಯಾಯ ದೇವತೆ ನಿಂತಾಗ ಸರ್ಕಾರ ಅನಿವಾರ್ಯವಾಗಿ ನಿಷೇಧವನ್ನು ಹಿಂಪಡೆಯಬೇಕಾಯಿತು. 1977 ತುರ್ತು ಪರಿಸ್ಥಿತಿ, 2ನೇ ನಿಷೇಧ. ಅಧಿಕಾರದ ಮದದಲ್ಲಿದ್ದ ಇಂದಿನ ಪ್ರಧಾನಿ ಅವಾಗ ನೆಲೆ ಅಲುಗಾಡುತ್ತಿರುವ ಅನುಭವ. ಇದರಿಂದ ಹೊರಬರಲು ಅವರು ಕಂಡುಕೊಂಡ ಸುಲಭ ಮಾರ್ಗವೇ ತುರ್ತು ಪರಿಸ್ಥಿತಿ. ಪ್ರಜಾತಾಂತ್ರಿಕ ವ್ಯವಸ್ಥೆಯ ಕಗ್ಗೊಲೆಯ ಜೊತೆಯಲ್ಲಿಯೇ ವಿರೋಧಿಗಳ ಮೇಲೆ ಅನಾಗರಿಕ ಅತ್ಯಾಚಾರ. ಇಲ್ಲಿಯೂ ಕೂಡ ಸಂಘವೇ ಪ್ರಥಮ ಗುರಿ. ಸಂಘದ ಮೇಲೆ 2ನೇ ಬಾರಿ ನಿಷೇಧ. ಆದರೆ ಈ ಬಾರಿ ಸಂಘ ಏಕಾಂಗಿಯಾಗಿರಲಿಲ್ಲ. ಸಾಮಾಜಿಕವಾಗಿ ಸಂಘದ ವರ್ಚಸ್ಸನ್ನು ಹೆಚ್ಚಿತ್ತು. ಸಂಸತ್ತಿನಲ್ಲಿ ಸಂಘದ ಪರವಾಗಿ ವಾದಿಸುವ ಸಂಖ್ಯೆ ಕೂಡ ಇದ್ದಿತ್ತು. ಸರ್ಕಾರದ ಅಪಪ್ರಚಾರಕ್ಕೆ ಯಾರೂ ಕೂಡ ಸೊಪ್ಪು ಹಾಕಲಿಲ್ಲ. ಮಾಧ್ಯಮಗಳ ಮೇಲೆ ನಿಯಂತ್ರಣ ಹೇರಿದ್ದ ಕಾರಣ ಅವೂ ಕೂಡ ಸರ್ಕಾರದ ವಿರುದ್ಧ ತಿರುಗಿಬಿದ್ದವು. ಆದರೂ ದೊಡ್ಡ ಪ್ರಮಾಣದ ಹೋರಾಟ ಅನಿವಾರ್ಯವಾಗಿತ್ತು. ತುರ್ತು ಪರಿಸ್ಥಿತಿಯ ವಿರುದ್ಧವೂ ಹೋರಾಟಕ್ಕೆ ಸಂಘವೇ ನೇತೃತ್ವ ವಹಿಸಿತು. ಸಂಪೂರ್ಣ ಸಮಾಜ ಸಂಘದ ಬೆಂಬಲಕ್ಕೆ ನಿಂತಿತು. ಕೊನೆಯಲ್ಲಿ ಚುನಾವಣೆಯಲ್ಲಿ ದಬ್ಬಾಳಿಕೆ ನಡೆಸಿತು. ಸರ್ಕಾರದ ಕಣ್ಣು ಮುಕ್ಕಿತ್ತಲ್ಲವೇ? ಸಂಘದ ಮೇಲಿನ ಕಾರ್ಮೋಡ ಕೂಡ ದೂರವಾಯಿತು. 1992 ಅಯೋಧ್ಯೆ ಹೋರಾಟ, 3ನೇ ನಿಷೇಧ. ಅದು ಅಯೋಧ್ಯೆ ಹೋರಾಟದ ಪರ್ವಕಾಲ. ರಾಮ ಜನ್ಮಭೂಮಿ ಮುತ್ತಿಗೆಗಾಗಿ 2 ಬಾರಿ ಕರಸೇವೆ ನಡೆದಿತ್ತು. ಆದರೆ 1992 ಡಿಸೆಂಬರ್ ಹೋರಾಟ ಮಾತ್ರ ತುಸು ಭಿನ್ನವಾಗಿಯೇ ಇತ್ತು. ಈ ಬಾರಿ ಕರಸೇವೆಗೆ ಆಗಮಿಸಿದ್ದ ಲಕ್ಷಾಂತರ ಕರಸೇವಕರು ರಾಮ ಜನ್ಮಭೂಮಿಯನ್ನು ಮುಕ್ತಗೊಳಿಸಿಯೇ ಹಿಂತಿರುಗುವುದಾಗಿ ಪಣ ತೊಟ್ಟಿದ್ದರು. ಡಿಸೆಂಬರ್ 6ರಂದು ರಾಮ ಜನ್ಮಭೂಮಿಯ ಮೇಲಿದ್ದ ವಿವಾದಿತ ಕಟ್ಟಡದ ಕೆಳಗುಳಿತು. ಸಂಘದ ಮೇಲೆ 3ನೇ ಬಾರಿ ಪ್ರತಿಬಂಧ. ಆದರೆ ಇದು ಕೇವಲ ಕೇಂದ್ರ ಸರ್ಕಾರದ ಕಾಗದದ ಮೇಲೆ ಜಾರಿಯಾಯಿತೇ ಹೊರತು ಇದರ ಪರಿಣಾಮ ಸಂಘದ ಕಾರ್ಯದ ಮೇಲೆ ಆಗಲಿಲ್ಲ. ಸಂಘದ ಯಾವುದೇ ಕಾರ್ಯಕರ್ತರನ್ನು ಸರ್ಕಾರ ಬಂಧಿಸಲಿಲ್ಲ. ನೆಪ ಮಾತ್ರಕ್ಕೆ ಕೆಲ ಕಾರ್ಯಾಲಯಗಳಿಗೆ ಬೇಗ ಜಡಿದಿತ್ತು. ಬಿಟ್ಟರೆ ಮಿಕ್ಕೆಲ್ಲ ಕೆಲಸಗಳು ಮಾಮೂಲಿಯಾಗಿ ನಡೆದವು. ಇದೇ ಸಂದರ್ಭದಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕಾಗಿ ನಡೆದ ಹಸ್ತಾಕ್ಷರ ಅಭಿಯಾನದಲ್ಲಿ 10 ಕೋಟಿ ಹಸ್ತಾಕ್ಷರಗಳನ್ನು ಸಂಗ್ರಹಿಸಲಾಯಿತು. ಸರ್ಕಾರ ಆಯೋಗದ ಮುಂದೆಯೂ ಕೂಡ ಸಂಘದ ಮೇಲಿನ ನಿಷೇಧ ತನ್ನ ನಿರ್ಧಾರವನ್ನು ಸಮರ್ಥಿಸಿಕೊಳ್ಳುವುದರಲ್ಲಿ ವಿಫಲವಾಯಿತು. ಅಗ್ನಿ ಪರೀಕ್ಷೆಯಲ್ಲಿ ಸಂಘ 3ನೇ ಬಾರಿಯೂ ಅಪ್ಪಟ ಚಿಹ್ನವಾಗಿ ಹೊರಹೊಮ್ಮಿತು. 3 ವರ್ಷಗಳಲ್ಲಿ 3 ನಿಷೇಧಗಳನ್ನು ಕಂಡು ಪ್ರತಿ ಬಾರಿಯೂ ಹೊಸ ಚೈತನ್ಯವನ್ನು ಹೊರಹೊಮ್ಮಿತು. ಸಂಘಕ್ಕೆ ನಿಷೇಧ ಹೊಸ ಶಬ್ದವೂ ಅಲ್ಲ, ಬೆದರಿಕೆಯೂ ಅಲ್ಲ. ಅದೆಲ್ಲವನ್ನೂ ದಾಟಿ ಸಾಗಿ ಮುಂದೆ ಹೊರತು ಸಂಘ
ಎಷ್ಟಿದೆ, ಯಾವ್ಯಾವುದರಲ್ಲಿದೆ? RSS ಇದೆ ಕೇಂಬ್ರಿಡ್ಜ್, ಆಕ್ಸ್ಫರ್ಡ್, IIM, IIT, BIT ಮತ್ತು NIT ಸೇರಿದಂತೆ RSS ಶಾಖೆಗಳಲ್ಲಿ ನಿಯೋಜನೆಯನ್ನು ಕೊಂಡು ಜಗತ್ತು ಬೆರಗಾಗಿದೆ. ಯಾವ್ಯಾವುದು? ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಗೃಹ ಮಂತ್ರಿ, ಉಪರಾಷ್ಟ್ರಪತಿ, ಲೋಕಸಭೆಯ ಸ್ಪೀಕರ್ ಮತ್ತು 18 ಮುಖ್ಯಮಂತ್ರಿಗಳು, 29 ರಾಜ್ಯಪಾಲರು, 1 ಲಕ್ಷ ಶಾಖೆಗಳು, 15 ಕೋಟಿ ಸ್ವಯಂ ಸೇವಕರು, 2 ಲಕ್ಷ ಸರಸ್ವತಿ ವಿದ್ಯಾಮಂದಿರಗಳು, 5 ಲಕ್ಷ ಶಿಕ್ಷಕರು, 1 ಕೋಟಿ ವಿದ್ಯಾರ್ಥಿಗಳು, 2 ಕೋಟಿ ಭಾರತೀಯ ಮಜ್ದೂರ್ ಸಂಘದ ಸದಸ್ಯರು, 1 ಕೋಟಿ ABVP ಕಾರ್ಯಕರ್ತರು, 15 ಕೋಟಿ BJP ಸದಸ್ಯರು, 1200 ಪ್ರಕಾಶ ಸಂಸ್ಥೆಗಳು, 9,000 ಪೂರ್ಣಾವಧಿ ಕಾರ್ಯಕರ್ತರು, 7 ಲಕ್ಷ ಮಾಜಿ ಸೈನಿಕ ಮಂಡಳಿಯ ಸದಸ್ಯರು, ವಿಶ್ವ ಹಿಂದೂ ಪರಿಷತ್ತಿನ ಕೋಟಿ ಸದಸ್ಯರು, ವಿಶ್ವಾದ್ಯಂತ 30 ಲಕ್ಷ ಬಜರಂಗದ ಕಾರ್ಯಕರ್ತರು, 1.5 ಲಕ್ಷ ಸೇವಾ ಕಾರ್ಯಕರ್ತರು, 18 ರಾಜ್ಯಗಳಲ್ಲಿ 18 ರಾಜ್ಯಗಳಲ್ಲಿ ಸರ್ಕಾರಗಳು, 283 ಸಂಸದರು, ಲೋಕಸಭೆ 58 ಸಂಸದರು, ರಾಜ್ಯಸಭೆ 1400 ಶಾಸಕರು ಅಥವಾ ಸಂಘಟನೆಗಳು. ಗೊತ್ತಾಯ್ತಾ? ಇವೆಲ್ಲ ವನವಾಸಿ ಕಲ್ಯಾಣಿ ಆಶ್ರಮ, ವನಬಂಧು ಪರಿಷತ್, ಸಂಸ್ಕಾರ ಭಾರತಿ, ವಿಜ್ಞಾನ ಭಾರತಿ, ಲಘು ಉದ್ಯೋಗ ಭಾರತಿ, ಸೇವಾ ಸಹಕಾರ, ಸೇವಾ ಇಂಟರ್ನ್ಯಾಷನಲ್, ರಾಷ್ಟ್ರೀಯ ಸೇವಕಾ ಸಮಿತಿ, ಆರೋಗ್ಯ ಭಾರತಿ, ದುರ್ಗಾ ವಾಹಿನಿ, ಸಾಮಾಜಿಕ ಸಮಸತ್ ಮಂಚ್, ಸಂಘಟಿತ, ಪಾಂಚಜನ್ಯ, ಶ್ರೀರಾಮ ಜನ್ಮಭೂಮಿ ಮಂದಿರ ನಿರ್ಮಾಣ ಟ್ರಸ್ಟ್, ದೀನದಯಾಳ್ ಸಂಶೋಧನಾ ಸಂಸ್ಥೆ, ಭಾರತೀಯ ವಿಚಾರ ಸಾಧನೆ, ಸಂಸ್ಕೃತ ಭಾರತಿ, ಭಾರತ ವಿಕಾಸ ಪರಿಷತ್, ಜಮ್ಮು ಮತ್ತು ಕಾಶ್ಮೀರ ಅಧ್ಯಯನ ದೃಷ್ಟಿ ಸಂಸ್ಕಾರ, ಹಿಂದೂ ಸಹಾಯವಾಣಿ, ಹಿಂದೂ ಸ್ವಯಂ ಸೇವಕ ಸಂಘ, ಹಿಂದೂ ಮನ್ನವೈ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್, ಭಾರತೀಯ ಕಿಸಾನ್ ಸಂಘ, ವಿವೇಕಾನಂದ ಕೇಂದ್ರ, ತರುಣ್ ಭಾರತ್, ಅಖಿಲ ಭಾರತೀಯ ಗ್ರಾಹಕರ ಪಂಚಾಯತ್, ಹಿಂದೂಸ್ತಾನ್ ಸಮಾಚಾರ್, ವಿಶ್ವ ಸಂವಾದ ಕೇಂದ್ರ, ಜನಕಲ್ಯಾಣ ರಕ್ತನಿಧಿ, ಇತಿಹಾಸ ಸಂಕಲನ ಸಮಿತಿ, ರಾಷ್ಟ್ರ ಸೇವಿಕಾ ಸಮಿತಿ, ಸ್ತ್ರೀ ಶಕ್ತಿ ಜಾಗರಣ, ಏಕಲ್ ವಿದ್ಯಾಲಯ, ಧರ್ಮ ಜಾಗರಣ, ಭಾರತದ ಭಾರತಿ, ಸಾವರ್ಕರ್ ಅಧ್ಯಯನ, ಶಿವಾಜಿ ಅಧ್ಯಯನ, ಪತಿತ ಪಾವನ ಸಂಘಟನೆ, ಹಿಂದೂ ಏಕತಾ ಮತ್ತು ಅಸಂಖ್ಯಾತ ಆತ್ಮೀಯ ಸ್ನೇಹಿತರು RSS ಎಂದೇ ಇದೆಯಾಗಿದೆ. ಇದು ಬೇರೆ ಅಥವಾ ಕಮ್ಯುನಿಸ್ಟ್ ಪಕ್ಷವನ್ನು ಇವರು ಬೇರೆಗಳನ್ನು ಅಷ್ಟು ಸುಲಭವಾಗಿ ಅಲುಗಾಡಿಸಲು ಸಾಧ್ಯವಿಲ್ಲ. ಅನೇಕ ಮಹಾನ್ ಯೋಧರು RSS ಇಲ್ಲದ ಭಾರತದ ಕನಸು ಕಂಡಿದ್ದರು. ಆದರೆ ಅವರೇ ಈ ಜಗತ್ತನ್ನು ತೊರೆದರು. 99 ವರ್ಷಗಳು ಯಶಸ್ವಿಯಾಗಿ ಪೂರೈಸಿದ RSS ಈಗ 100 ವರ್ಷ ಮುಟ್ಟಿ ಮುಂದಿನ 1000 ವರ್ಷಗಳು ಕಾಲ ಭಾರತಕ್ಕೆ ಹಾಗೂ ಜಗತ್ತಿನಾದ್ಯಂತ ಸೇವೆ ಸಲ್ಲಿಸಲಿದೆ. ಗೊತ್ತಾಯ್ತಾ? ಇವಾಗ ಭಾರತ್ ಮಾತಾ ಕಿ ಜೈ ಯಾವತ್ತೂ ಅದನ್ನು RSSನ ಯಾರೂ ಏನೂ ಮಾಡೋಕ್ಕಾಗಲ್ಲ. ಆ ಸಂಘನ ದೇಶವನ್ನು ನಾವು ಕಟ್ಟಬೇಕು ಅಂದರೆ RSS ಇರಲೇಬೇಕು, ಸ್ವಯಂ ಸೇವಕ ಸಂಘ ಇರಲೇಬೇಕು. RSS ನಮ್ಮ ದೇಶ ಉಳಿವಿಗಾಗಿ RSS ಇಲ್ಲದೇ ಇದ್ದರೆ ಸಂಘ ಉಳಿವ ಆಗಲ್ಲ ಅಂತ ಇವತ್ತು ನಾವು RSS ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 24/10/2025 ಶುಕ್ರವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಕಾರ್ತೀಕ ಮಾಸ, ಶುಕ್ಲಪಕ್ಷ, ತಿಥಿ ತದಿಗೆ, ರಾತ್ರಿ 9:11, ನಕ್ಷತ್ರ ಅನುರಾಧ, ಬೆಳಗಿನ ಜಾವ 5:33, ಮಳೆ ಸ್ವಾತಿ, 1ನೇ ಪಾದ, ರಾಹುಕಾಲ 10:39 12 ಗಂಟೆ 7 ನಿಮಿಷ, ಗುಳಿಕ ಕಾಲ 7:43 9:11, ಯಮಗಂಡ ಕಾಲ 3 ಗಂಟೆ 4 ನಿಮಿಷದಿಂದ 4:32. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.